ಕೆಲವೊಂದು ಸಲ ಮನೇಲಿ ಬ್ರೆಡ್ಗಳು ತುಂಬಾ ಸ್ಟಾಕ್ ಇರುತ್ತೆ. ಯಾರಿಗಾದ್ರೂ ಹುಷಾರಿಲ್ಲ ಅಂದ ತಕ್ಷಣ ಎಲ್ಲರೂ ತರೋದೇ ಮೊದಲಿಗೆ ಬ್ರೆಡ್ಡನ್ನು. ಎಷ್ಟು ಅಂತ ಬ್ರೆಡ್ ತಾನೇ ತಿಂತೀವಿ. ಅದಲ್ಲದೆ ಒಂದು 4-5 ದಿನಕ್ಕೆ ಆ ಬ್ರೆಡ್ ಎಲ್ಲ ಹಾಳಾಗಿಬಿಡುತ್ತೆ. ಹಾಗಾಗಿ ಈ ಥರ ಒಂದು ಸ್ವೀಟನ್ನು ಮಾಡಿ ಇಟ್ಕೊಂಡ್ರೆ 1 ತಿಂಗಳ ಏನೂ ಆಗೋದಿಲ್ಲ. ನಮ್ಮ ಕಡೆ ಇದನ್ನು ಮಾರಾಟ ಕೂಡ ಮಾಡ್ತಾರೆ. ಅಂಗಡಿಗಳಲ್ಲಿ ಕಾರ್ಗಿಲ್ ಅಂತ ಇದಕ್ಕೆ ಕರೀತಾರೆ. ತುಂಬಾ ನಾನು ಚಿಕ್ಕವಳಿಂದ ನೋಡ್ತಾ ಇದ್ದೀನಿ ಈ ಒಂದಕ್ಕೆ ತುಂಬಾ ಬೇಡಿಕೆ ಇದೆ ಈ ಒಂದು ಸ್ವೀಟ್ಗೆ. ಈ ಥರ ಒಂದು ಸಲ ಮಾಡ್ಕೊಳ್ಳಿ, ತುಂಬ ಈಸಿ ಇದನ್ನು ಮಾಡೋದು ಕೂಡ. ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಅದರ ಅಂಚು ಬೇಡ ಅಂದರೆ ತಕ್ಕೊಂಬಿಡಿ, ಇಲ್ಲ ಅಂದರೆ ಹಾಕ್ಬೋದು, ಹಾಗೇ ಚೆನ್ನಾಗಿ ಬರುತ್ತೆ. ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಇದನ್ನು ಕಟ್ ಮಾಡಿ ಪ್ರತಿಯೊಂದನ್ನು ಕೂಡ. ಕಟ್ ಮಾಡಿದಂಥ ಈ ಪೀಸ್ಗಳನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಒಂದು ಸ್ವೀಟ್ ಏನು ರೆಡಿ ಆಗುತ್ತಲ್ಲ, ಆನಂತರ ಬಾದಾಮ್ ಹಾಲಿದ್ದರೆ ಅದರಲ್ಲಿ ಹಾಕ್ಕೊಂಡು ತಿನ್ನಿ ಇದನ್ನು. ಅದರಲ್ಲಿ ಬಾದಾಮ್ ಹಾಲಲ್ಲಿ ನೆನೆಸ್ಕೊಳ್ಳಿ ಅದನ್ನು. ತುಂಬ ಸೂಪರಾಗಿ ಬರುತ್ತೆ. ಅದು ಒಂಥರ ಸ್ವೀಟೇ, ಒಂಥರ ಕಾಸ್ಟ್ಲಿ ಸ್ವೀಟ್ ಅಂತಾರಲ್ಲ ಆ ಥರ ಬರುತ್ತದೆ. ಬಾದಾಮ್ ಹಾಲಲ್ಲಿ ನೆನೆಸ್ಕೊಳ್ಳಿ. ಅಥವಾ ಸ್ವೀಟ್ ಕೋವಾ ಇರುತ್ತಲ್ಲ, ನಿಮಗೆ ಗೊತ್ತಿರ್ಬೋದು ಕೆಲವೊಬ್ಬರಿಗೆ, ಬೇಕರಿಗಳಲ್ಲಿ ಸಿಗುತ್ತೆ ಅದು ಸ್ವೀಟ್ ಕೋವಾ. ಇದಕ್ಕೆ ಆ ಜಾಮ್ ಥರ ಇದಕ್ಕೆ ಅದನ್ನು ಅಪ್ಲೈ ಮಾಡಿ ಆ ಸ್ವೀಟ್ ಕೋವನ, ಆವಾಗ ತಿನ್ನಿ. ಅದು ಯಾವ ಥರ ಬರುತ್ತೋ ಒಂದು ಸಲ ನೋಡಿ ನೀವು. ನಾನು ಅದನ್ನೆಲ್ಲ ಯೂಸ್ ಮಾಡಿಲ್ಲ, ಮತ್ತು ಅದನ್ನೆಲ್ಲ ಮಾಡ್ತಾ ಕುಂತ್ರೆ ಅರ್ಧ ಗಂಟೆ ಆಗಿಬಿಡುತ್ತೆ ವಿಡಿಯೋ, ಹಾಗೆ ಹೇಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವ್ರು ಆ ಥರನೂ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಇಲ್ಲದೆ ಹೋದರೆ ಈ ಥರ ಏನು ಮಾಡ್ತಾ ಇದ್ದೀನಲ್ಲ ಸಾಕು, ಇಷ್ಟೇ. ಹುಡುಗರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಜಾಮೂನ್ ಥರ ಬರುತ್ತೆ ಇದ್ರ ಟೇಸ್ಟು. ಈ ಥರ ಮಾಡ್ಕೊಳ್ಳಿ ಒಂದೊಂದಾಗೆ. ಈ ಥರ ಸ್ವಲ್ಪ ಕೆಂಪಾಗಬೇಕು, ಬಿಳಿ ಇರುವಾಗಲೇ ತೆಗಿಬೇಡಿ ಆಯಿಲಿಂದ. ಇವಾಗ ಕರಿಯುವಾಗ ಸ್ಮೂತ್ ಥರ ಅನಿಸುತ್ತೆ ನಿಮಗೆ, ಎಷ್ಟೊಂದು ಮೆತ್ತಗಿದೆಯಲ್ಲ ಅಂತ. ಆನಂತರ ತುಂಬಾ ಕ್ರಂಚಿ ಥರ ಬರುತ್ತೆ ಇದು, ಸೂಪರಾಗಿರುತ್ತೆ. ಒಂದು ಹೊಸ ಸ್ವೀಟ್ ಇರಬೇಕಪ್ಪ, ಯಾವಾಗಲೂ ಅದನ್ನೇ ತಿಂತಾ ಇರ್ತೀವಲ್ಲ, ಈ ಥರನೂ ಒಂದು ಸಲ ಮಾಡಿ. ಒಂಥರ ಡಿಫ್ರೆಂಟ್ ಆದಂಥ ಸ್ವೀಟ್ ಆಗಿರುತ್ತೆ. ಆ ಕಟ್ ಮಾಡಿದ್ದಂಥದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಕ್ರಂಚಿ ಥರ ಬರುತ್ತಲ್ಲ, ನಮ್ಮ ಬ್ರೌನಿ ಇದನ್ನಲ್ಲ ಮನೆಯಲ್ಲಿ, ಅವನಿಗೆ ತುಂಬಾ ಇಷ್ಟ. ಅದು ಕ್ರಂಚಿ ಥರ ಸ್ವಲ್ಪ ಅವನು ಭಾಳ ಇಷ್ಟಪಡೋದ್ರಿಂದ ಅವನಿಗೋಸ್ಕರ ಇದನ್ನು ಫ್ರೈ ಮಾಡಿ ಇಡ್ತಾಯಿದ್ದೀನಿ. ಸ್ವೀಟ್ಗಿಂತ ಸ್ವಲ್ಪ ಕ್ರಂಚಿ ಥರ ಇರಬೇಕು, ಅದು ಏನೇ ಇದ್ದರೂ ಅದು ತುಂಬ ಇಷ್ಟ. ಇದಕ್ಕೇ ಸ್ವಲ್ಪ ಖಾರದ ಪುಡಿ ಕೂಡ ಉದುರಿಸ್ಕೋಬೋದು. ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು. ನಾನಿನ್ನೂ ಒಂದು ವಿಚಾರ ಹೇಳಬೇಕಂದ್ರೆ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇನ್ನೂ ಈ ಯೂಟ್ಯೂಬ್ ಬಗ್ಗೆ ನಾನು ಹೇಳೇ ಇಲ್ಲ. 400 ಚಿಲ್ಡ್ರನೂ ಆಗಿದೆ ಈ ಒಂದು ಸಬ್ಸ್ಕ್ರೈಬರ್. ಅದೆಲ್ಲ ನೀವೇ ಆಗಿದ್ದೀರಾ, ನೀವೇ ನನ್ನ ಕುಟುಂಬ ಆಗಿದ್ದೀರಾ. ಹಾಗಾಗಿ ನಿಮಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 1000 ಸಬ್ಸ್ಕ್ರೈಬರ್ ಆದಮೇಲೆ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಸುಮಾರು 15 ಬ್ರೆಡ್ಗಳನ್ನು ಕಟ್ ಮಾಡ್ಕೊಂಡಿದ್ದೆ. ಅದಕ್ಕೆ 150 ಗ್ರಾಮಷ್ಟು ಶುಗರ್ ಸಾಕಾಗಿತ್ತು. ಶುಗರ್ ಮುಳುಗುವಷ್ಟು ನೀರು ಹಾಕಿದ ನಂತರ ಅದು ಒಂದೆಳೆ ಪಾಕ ಬರಬೇಕಾಗುತ್ತೆ. ಅತಿ ಏರಾಗಿ ತೊಗೊಂಡ್ರೆ ಸ್ವಲ್ಪ ಸಕ್ಕರೆ ಥರ ಆಗಿಬಿಡುತ್ತೆ. ಹಾಗಾಗಿ ಚೆಕ್ ಮಾಡ್ತಾಯಿರಿ ನಡುವೆ. ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್. ಇದು ಒಂದೆಳೆ ಪಾಕ ಬರಬೇಕಾಗುತ್ತೆ. ನಾನು ಸ್ವಲ್ಪ ಫುಡ್ ಕಲರ್ ಸೇರಿಸ್ತಾ ಇದ್ದೀನಿ, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದೆ ಹೋದರೆ ಬೇಡ. ಇಲ್ಲಾಂದರೆ ಮನೆಯಲ್ಲಿ ಕೇಸರಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಫುಡ್ ಕಲರ್ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಇದು ಒಂದೆಳೆ ಪಾಕ ಚೆಕ್ ಮಾಡ್ತಾಯಿರಿ. ಒಂದೆಳೆ ಪಾಕ ಬಂದ ನಂತರನೇ ಇದಕ್ಕೆ ಬ್ರೆಡ್ಡನ್ನು ಹಾಕಬೇಕಾಗುತ್ತೆ ನಾವು. ಇವಾಗ ಒಂದೆಳೆ ಪಾಕ ಬಂದಿದೆ, ಕಾಣ್ತಾ ಇರ್ಬೋದು ನಿಮಗೆ. ಇವಾಗ ಇದಕ್ಕೆ ಬ್ರೆಡ್ ಹಾಕ್ತಾಯಿದ್ದೀನಿ. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಆನಂತರ 1 ನಿಮಿಷ ಆದ ತಕ್ಷಣವೇ ಗ್ಯಾಸ್ ಬಂದ್ ಮಾಡಿಬಿಡೋಣ. ಗ್ಯಾಸನ್ನು ಇವಾಗ ಆಫ್ ಮಾಡಿದ್ದೇನೆ ನಾನು. ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ. ಅದು ಆ ಒಂದು ಜಾಮ್ನ ಅದು ಹೀರ್ಕೊಳ್ಳಿ ಬ್ರೆಡ್ಡು ಅಂತ. ಆ ಒಂದು ಸಿರಪ್ ಇದೆಲ್ಲ, ಶುಗರ್ ಸಿರಪ್ಪನ್ನು ಅದು ಹೀರ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ರೆಡಿ ಆದ ನಂತರ ಮಧ್ಯೆ ಸ್ವಲ್ಪ ಈ ಥರ ಅದನ್ನು ಕೆಳಗೆ ಮೇಲೆ ಮಾಡ್ಕೊಳ್ಳಿ. ಅದನ್ನು ಇಲ್ಲದೆ ಹೋದರೆ ಮೇಲೆ ಅದು ಸಪ್ಪೆ ಇರುತ್ತೆ, ಕೆಳಗೆ ಮಾತ್ರ ಶುಗರ್ ಥರ ಇರುತ್ತೆ. ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದ ಆ ಶುಗರ್ ಎಲ್ಲದಕ್ಕೂ ಹಿಡಿಬೇಕದು, ಆ ಥರ ಮಾಡ್ಕೊಳ್ಳಿ. ಮಾಡಿಟ್ಟು ಒಂದು ಅರ್ಧ ಗಂಟೆಗೆ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಆಮೇಲೆ ನಡುವೆ ಈ ಥರ ಅದನ್ನು ಸ್ವಲ್ಪ ಕೆಳಗೆ ಮೇಲೆ ಮಾಡ್ತಾ ಇರಿ. ಇಲ್ಲಿ ಮೇಲಿದೆ ನೋಡಿ, ಇದೇ ನಮ್ಮ ಬ್ರೌನ, ಒಂಥರ ಫ್ರೆಂಡ್ಲಿ ಡಾಗ್ ಇದೆ. ಇನ್ನೊಂದು ಪ್ರಾಣಿಗಳನ್ನು ರಕ್ಷಣೆ ಮಾಡಿ, ಈ ಥರ ನಾಯಿಗಳನ್ನು ಸಾಕಿ, ಅವು ಬೀದಿ ನಾಯಿ ಇರಲಿ ಯಾವುದೇ ಇರಲಿ. ಈ ಬ್ರೌನಿ ಅಷ್ಟೇ ಅಲ್ಲ, ನಮ್ಮ ಮನೆ ಹತ್ರ ಇನ್ನೂ ಒಂದು 4-5 ನಾಯಿಗಳಿವೆ. ಅವಕ್ಕೂ ಕೂಡ ನಾವು ಊಟ ಹಾಕ್ತೇವೆ. ನೀವು ಕೂಡ ಊಟ ಮಾಡೋದ್ರಲ್ಲಿ ಒಂದು ತುತ್ತು ಹಾಕಿ. ನಾವು ಹಾಕ್ದೇನಲ್ಲೇ ಅವಕ್ಕೆ ಯಾರು ಹಾಕ್ತಾರೆ ಊಟನ?